ನಮಸ್ತೆ ಸರ್. ಸರ್ ನಮಸ್ತೆ. ನಿಮ್ಮ ಪರಿಚಯ ಮಾಡ್ಕೊಳ್ಳಿ ಸರ್. ಸರ್ ನನ್ನ ಹೆಸರು ಲಕ್ಯಾನಾಯಕ್ ಅಂತೇಳಿ. ಯಾವ ಜಿಲ್ಲೆ, ಯಾವ ತಾಲೂಕು? ವಿಜಯನಗರ ಜಿಲ್ಲೆ ಹರಪನಹಳ್ಳಿ ತಾಲೂಕು ಗುಳಿದಟ್ಟಿ ತಾಂಡ, ಇಲ್ಲಿ ಅರಸೀಕೆರೆ ಹೋಬಳಿ ಸರ್. ತಾವು ಶಿಕ್ಷಕರು ಸರ್. ತೆಲುಗಿಯಲ್ಲಿ ಪ್ರೌಢಶಾಲಾ ದೈಹಿಕ ಶಿಕ್ಷಕರ ಶಿಕ್ಷಕರ ಕೆಲಸ ಮಾಡ್ತಿದ್ದೀರಿ. ಇಲ್ಲಿ ಒಂದಿಷ್ಟು ಕೊಳೆ ರೋಗ ಇದೆ ಸರ್. ಅಡಿಕೆ ಒಂದಿಷ್ಟು ಇಡಿಮುಂಡೆ ರೋಗನೇ ಇದೆ. ಜೊತೆಗೆ ಈ ಯಾವುದು ಅಣಬೆ ರೋಗನೇ ಇದೆ. ಇಲ್ಲಿ ಒಂದು 450 ಗಿಡ ಕಾಳುಮೆಣಸು ಬಳ್ಳಿ ಇದೆ ಸರ್. 1000 ಅಡಿಕೆ ಇದೆ. ಹೌದು ಸರ್. ಆದರೂ ಕೂಡ ದೊಡ್ಡ ಇಳುವರಿ ಇಲ್ಲ. ನಿರ್ವಹಣಾ ಹಂತದಲ್ಲಿ ಸಣ್ಣ ಪುಟ್ಟ ತಪ್ಪುಗಳು ಸಾಕಷ್ಟು ಮಾಡ್ತಿರೋದ್ರಿಂದ ಮಣ್ಣಿನ ಜೈವಿಕ ಶಕ್ತಿ ಕಡಿಮೆ ಇದೆ. ಮಣ್ಣಿನ ರಸಸಾರ ಅಂತಕ್ಕಂಥದ್ದು 5.56 ಒಳಗಿದೆ. ಹೌದಾ? 5.5 to 6 ಒಳಗಿದೆ. 5, 5.5, 6 ಈ ಥರ ಇರೋದ್ರಿಂದ ಈ pH ವ್ಯಾಲ್ಯೂ ಆ ಥರ ಇದ್ದರೆ ಪೋಷಕಾಂಶನ ಸರಿಯಾಗಿ ಅಬ್ಸರ್ವ್ ಮಾಡೋದಿಲ್ಲ ಬೇರುಗಳು. ಇಲ್ಲಿ ಬೇರುಗಳು ಕೂಡ ಹಾಳಾಗಿರ್ತಕ್ಕಂಥದ್ದನ್ನು ನಾವು ನೋಡಿದ್ವಿ. ಹೌದಲ್ಲ ಸರ್? ಈಗ ನಿಮ್ಮ ಪ್ರಕಾರ ಇದನ್ನು ಬದಲಾವಣೆ ತರಕ್ಕೆ ಆಗುತ್ತೋ ಇಲ್ಲೋ? ಆಗುತ್ತೆ ಸರ್. ಸಾಧ್ಯತೆ ಐತಲ್ವ? ಮಣ್ಣು ಚೆನ್ನಾಗೈತಿ ಏನು ಸರ್? ನೀರು ಜಾಸ್ತಿ ಬಿಡ್ತದಿರಿ. ಹೌದಾ? ಮೈಕ್ರೋ ಸ್ಪ್ರಿಂಕ್ಲರ್ ಹಾಕಿದ್ದೀರಿ, ಸುಮಾರು ತುಂಬ ನೀರು ಕೊಡ್ತಿದ್ದೀರಿ, ಬೇರಂತೂ ಹಾಳಾಗ್ತದವೆ. ಹೌದಲ್ಲ ಸರ್? ಒಂದಿಷ್ಟು ಡ್ರಾಪಿಂಗು ಜಾಸ್ತಿ ಇರೋದ್ರಿಂದ ಒಂದಿಷ್ಟು ಬದಲಾವಣೆ ತಂತಕ್ಕಂಥದ್ದು ತುಂಬ ಒಳ್ಳೆಯದು. ಸರಿನಾ ಸರ್? ಇದಕ್ಕೆ ಬದಲಾವಣೆಗೆ ತರಕ್ಕೆ ಮಾಡ್ತಕ್ಕಂಥ ಕೆಲಸ ಒಂದಿಷ್ಟು ಧಾರಾಳವಾಗಿ ಜೈವಿಕ ಗೊಬ್ಬರ ಮತ್ತು ಮಣ್ಣಿನ ಜೈವಿಕ ಶಕ್ತಿ ಜಾಸ್ತಿ ಮಾಡ್ತಕ್ಕಂಥ ಸ್ಲರೀಸ್ ಮಾಡ್ತಕ್ಕಂಥದ್ದು, ಫಾಸ್ಫರಸ್ಸು, ಪೊಟ್ಯಾಶು, ನಾವು ಹೇಳ್ತಕ್ಕಂಥ ಸಲಹೆಗಳನ್ನ ಸ್ವಲ್ಪ ಒಂದು 5-6 ತಿಂಗಳು ನಮ್ಮ ಜೊತೆಗಿದ್ದರೆ ನಿರಂತರವಾಗಿ ಮಣ್ಣಿನ ಸುಸ್ಥಿರತೆ ಕಾಪಾಡ್ಕೊಂತ ಬಂದರೆ ಬದಲಾವಣೆಯನ್ನು ನಾವು ಎಲ್ಲ ತೋಟದಾಗೂ ತರ್ಬೋದು. ಹೌದಲ್ಲ ಸರ್? ಎಷ್ಟು ವರ್ಷದಿಂದ ತಾವು ನಮ್ಮ ವಿಡಿಯೋಗಳು ನೋಡ್ತಾ ಇದ್ದೀರಿ? ತಾವು ಸುಮಾರು ಒಂದು 2-3 ವರ್ಷದಿಂದ ನೋಡ್ತಿದ್ದೀರಿ. ಈಗ ಅಲ್ಲಿ ನೋಡಿದ ಮೇಲೂ ಕೂಡ ಬದಲಾವಣೆ ಆಗೋ ಸೂಕ್ತನ ಹೆಂಗೆ ಸರ್? ಬದಲಾವಣೆ ಆಗೋದು ಸೂಕ್ತ ಸರ್. ಹೌದಲ್ವಾ? ಹೌದು ಸರ್. ಇವತ್ತು ವೈಜ್ಞಾನಿಕವಾಗಿ ತೋಟಗಾರಿಕೆ ಮಾಡೋದು ಉತ್ತಮ ಅಲ್ಲ ಸರ್? ಅದೇ ಸರ್, ವೈಜ್ಞಾನಿಕವಾಗಿಯೇ ತೋಟಗಾರಿಕೆ ಮಾಡೋದು ಉತ್ತಮ ಅಲ್ಲ ಸರ್? ಸರಿನಾ ಸರ್? ಅದೇ ಸರಿ ಸರ್. ಅದೇ. ಥ್ಯಾಂಕ್ ಯು ಸರ್. ಓಕೆ, ಥ್ಯಾಂಕ್ ಯು ಸರ್. ಓಕೆ, ಒಳ್ಳೆಯದಾಗಲಿ ಸರ್. ಥ್ಯಾಂಕ್ ಯು. ನಮ್ಮ ಸಂಪರ್ಕ ಸಂಖ್ಯೆ 9972699813, ದಾವಣಗೆರೆ ಜಿಲ್ಲೆಯಿಂದ. ಇನ್ನೊಂದು ನಂಬರ್ ಹೇಳಿ ಸರ್. 9945774346. ಥ್ಯಾಂಕ್ ಯು.